ಎಲ್ಲ ಬರಹಗಳಲ್ಲಿ ಹೆಚ್ಚಾಗಿ ಸಾಧಾರಣವಾಗಿ ಶೋಷಿತ ಹೆಣ್ಣು ಮಕ್ಕಳ ಬಗ್ಗೆನೇ ಕಾಳಜಿ ನಿಮಗೆ. ಅಂದರೆ ಕೆಳವರ್ಗದವರು ಅವ್ರ ಬಗ್ಗೆನೇ ತುಂಬ ಹೇಳ್ತಾ ಇರ್ತೀರ. ಅದು ಯಾಕೆ ಅಂತ ಅಂದರೆ ನನ್ನ ಪ್ರಕಾರ ಮೇಲ್ವರ್ಗದಲ್ಲೂ ಕೆಲವು ಹೆಣ್ಣುಮಕ್ಳಿಗೆ ಶೋಷಣೆ ಆಗ್ತಾ ಇರುತ್ತೆ. ಅವ್ರಿಗೆ ಹೇಳ್ಕೊಳ್ಳಲಾರ್ದೇ ಇರೋದು ಇದೆ, ಮಧ್ಯಮ ವರ್ಗದವ್ರಿಗೂ ಇದೆ. ಎಲ್ಲ ಸ್ತರದಲ್ಲಿ ವರ್ಗದಲ್ಲಿ ಏನು ಹೇಳ್ತೀವಿ, ಎಲ್ಲ ಮಹಿಳೆಯರಿಗೂ ಒಂದೊಂದು ರೀತಿ ದೌರ್ಜನ್ಯ ಶೋಷಣೆ ಇದೆ. ಆದರೆ ನೀವು ಯಾಕೆ ಅವ್ರನ್ನೇ ಜಾಸ್ತಿ ಫೋಕಸ್ ಮಾಡ್ತೀರಾ ಅಂತ? ಹಾಗೇನು ನಂಗೆ ಅನಿಸಿಲ್ಲ. ನನ್ನ ಕಥೆಗಳಲ್ಲಿ ಎಲ್ಲ ಥರದವರು ಬರ್ತಾರೆ. ಕೋವಿಡ್ ಕಥೆಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಬರ್ತಾರೆ, ಅಥವಾ ಅಕ್ಕನ ಕಾದಂಬರಿಯಲ್ಲಿ ನೋಡಿದ್ರಲ್ಲಿ ಶ್ರೀಮಂತರ ಮನೆಯವರು ಮೇಲುಂಟ ಕರ್ಸ್ಕೊಂಡಿರೋ ಜಾತಿಯ ವಿಧವೆ ಎಲ್ಲರೂ ಬರ್ತಾರೆ. ಆ ಥರ ನೀವು ಹೇಳಿದಂಗೆ ಪ್ರತಿಯೊಂದು ವರ್ಗದಲ್ಲೂ, ಪ್ರತಿಯೊಂದು ಸಮುದಾಯದಲ್ಲೂ, ಪ್ರತಿ ಕಾಲದಲ್ಲೂ, ಪ್ರತಿ ದೇಶದಲ್ಲೂ ಬಾಧಿತರು ಇದ್ದೇ ಇದ್ದಾರೆ. ಅವರು ಮಹಿಳೆ ಇರ್ಬೋದು ಅಥವಾ ಮತ್ತೊಬ್ಬರು ಇರ್ಬೋದು, ಖಂಡಿತವಾಗಿ. ಆದರೆ ಉಳಿದವರಿಗೆ ಹೇಳಿಕೊಳ್ಳುವ ಅವಕಾಶ ಇರುತ್ತೆ, ಅಥವಾ ಹೊರದಾರಿಗಳಿರ್ತವೆ. ಆ ಹೊರದಾರಿಗಳು ಇಲ್ಲದೇ ಇರುವಂತಹ ಅದನ್ನು ಮಾರ್ಜಿನ್ ಸ್ಪೀಕ್ ಅಂತ ಹೇಳ್ತಾರೆ. ಅಂದರೆ ಯಾವ ಸಮುದಾಯಗಳು ಅಂಚಿನಲ್ಲಿ ನಿಂತಿರ್ತಾವೋ, ಅಂಚಿನಲ್ಲಿ ನಿಂತ ಸಮುದಾಯಗಳಿಗೆ ಕೆಲವು ಸಲ ಅವ್ರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಆಗಿರಲ್ಲ. ಸೊ ನಮಗೆ ಸಾಧ್ಯ ಆದವಾಗ ನಮ್ಮ ಕಿವಿ ಮೇಲೆ ಏನು ಬೀಳುತ್ತಲ್ಲ, ಸೊ ಅವರ ಧ್ವನಿಗೆ ನಾನು ಧ್ವನಿ ಆಗಬಲ್ಲೆನೇ ಅನ್ನುವ ಪ್ರಯತ್ನ. ನಿಜ ಹೇಳಬೇಕಂದ್ರೆ ಅವರ ಮಧ್ಯದಿಂದನೇ ಅವರ ಧ್ವನಿಯನ್ನೇ ನಾವು ನೇರವಾಗಿ ಕೇಳಬೇಕು. ಆದರೆ ಅದಿಲ್ಲದೆ ಇರುವಾಗ ನಾನೊಬ್ಬಳು ವೈದ್ಯೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡ್ತಾ 33 ವರ್ಷ ಆಯಿತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಕಾಯಿಲೆ, ಕಸಾಲೆ, ಹೆರಿಗೆ, ನೋವು, ಹೊಡೆತ ಬಡ್ತ, ಗಂಡನಿಂದ ಹೊಡೆತ ತಿನ್ನೋದು, ಕುಡುಕತನ, ಅದು ಎಲ್ಲ ವರ್ಗದಲ್ಲೂ, ಎಲ್ಲ ಜಾತಿಯಲ್ಲೂ, ಎಲ್ಲ ಧರ್ಮದಲ್ಲೂ ಕಂಡುಬರುತ್ತೆ ಅಂತ ಹೇಳ್ಬೋದು.